ಶಿವಾನಂದ ಸ್ವರೂಪರೇ. ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಪ್ರತಿಯೊಬ್ಬ ಜೀವನ ಬುದ್ಧಿಯಲ್ಲಿ ಅನೇಕ ಜನ್ಮಪ್ರದ ಸಂಚಿತ ಕರ್ಮವು ಒಕ್ಕಲಿಗರ ಮನೆಯ ಕಾಳು ಇದ್ದಂತೆ ಇರುವುದು. ಇದನ್ನು ಯೋಗೀಶ್ವರನು ಜ್ಞಾನಾಗ್ನಿಯಿಂದ ನಾಶ ಮಾಡುವನು. ಯೋಗೀಶ್ವರನು ಪ್ರಾರಬ್ಧ ಕರ್ಮವನ್ನು ದೇಹ ಬೀಳುವವರಿಗೆ ಸುಮ್ಮನೆ ಉಂಡು ಅದನ್ನು ತಿದ್ದುವ ಉದ್ಯೋಗ ಮಾಡದೆ ಸುಖ ದುಃಖಗಳನ್ನು ಉಂಡು ಸವಿಯುತ್ತಾನೆ. ಈಗ ಅವನ ದೇಹೇಂದ್ರಿಯ ಅಂತಃಕರಣಗಳು ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾಗಲೂ ನಾನು ನಿರ್ವಿಕಾರ ಚೈತನ್ಯಮಯನೆಂದೇ ತಿಳಿಯುತ್ತಾನೆ. ಪ್ರಾರಬ್ಧದ ಮೇಲೆ ಜ್ಞಾನಿಯ ಕೈ ನಡೆಯುವುದಿಲ್ಲ. ಮನೆಗೆ ಬೆಂಕಿ ಹತ್ತಿದರೆ ಮನೆಯಲ್ಲಿಯೇ ಬೀಜ ಸುಡಬಹುದು. ಬಿತ್ತಿದ ಬೀಜ ಹೇಗೆ ಸುಡುವುದು? ಹೀಗಿದೆ. ಈ ಶರೀರಕ್ಕೆ ಪ್ರಾರಬ್ಧವು ಡಬ್ಬಿಯಲ್ಲಿಯ ಕರ್ಪೂರವು ತೀರಿ ಹೋದರೂ ಅದರ ವಾಸನೆಯು ಉಳಿದಂತೆ ಪ್ರಾರಬ್ಧವು ಉಳಿದಿರುವುದು. ಕೆಲವು ದಿನಗಳ ನಂತರ ಆ ವಾಸನೆಯು ತಾನೇ ಹೋದಂತೆ ಜ್ಞಾನಿಯ ದೇಹವಾದರೂ ಹೋಗುವುದು. ನೋಡುವವನಿಗೆ ಮಾತ್ರ ಜ್ಞಾನಿಯ ಸುಖ ದುಃಖಗಳು ಕಾಣುತ್ತವೆ. ಅವನು ಯಾವುದನ್ನು ಹಚ್ಚಿಕೊಂಡಿರುವುದಿಲ್ಲ. ಏನು ಹೇಳ್ತಾರ ಅಂದ್ರೆ, ಪ್ರತಿಯೊಬ್ಬ ಜೀವನ ಬುದ್ಧಿಯಲ್ಲಿ ಅನೇಕ ಪುಣ್ಯಪ್ರದ ಸಂಚಿತ ಕರ್ಮವು ಒಕ್ಕಲಿಗರ ಮನೆಯ ಕಾಳು ಇದ್ದಂತೆ ಇರುವುದು. ಜನ್ಮ ಜನ್ಮಾಂತರ ಮನುಷ್ಯನಲ್ಲಿ ಸಂಸ್ಕಾರ ಕ್ರೋಢೀಕರಣವಾಗಿರ್ತದೆ ರೀ. ಈಗ ನೋಡ್ರಿ, ನಿಮ್ಮ ಸ್ವಭಾವದಲ್ಲಿ ನಮ್ಮ ಸ್ವಭಾವ ಇಲ್ಲ, ನಮ್ಮ ಸ್ವಭಾವದಂಗೆ ಮತ್ತೊಬ್ಬರ ಸ್ವಭಾವಗಳಿಲ್ಲ. ನಮ್ಮ ವಾಸನೆಗಳ ಬೇರೆ ಅದಾವ, ನಾವು ಮಾಡ್ತಕ್ಕಂಥ ಕರ್ಮಗಳ ಬೇರೆ ಅದಾವ. ಅವೆಲ್ಲ ನಮ್ಮ ಒಳಗ್ರಿ ಸ್ಟಾಕ್ ಆಗಿರ್ತದೆ. ಈಗ ಮೊಬೈಲ್ದಾಗ ಚಿಪ್ ಅಂತ ಇರ್ತದ. ಆ ಚಿಪ್ನ್ಯಾಗ ಹಾಡ ತುಂಬಿಸಿರ್ತೇವೆ ನಾವು. ಆ ಚಿಪ್ನ್ಯಾಗ ಹಾಡ ತುಂಬಿಸಿರ್ತೇವೆ. ಕಣ್ಣಿಗೆ ಕಾಣ್ತತನದು? ಇಲ್ಲ. ಚಾಲು ಮಾಡಿದೀವಿ ಅಂದ್ರೆ ಹಾಡಾಕ್ ಶುರು ಮಾಡ್ತತಿಲ್ಲ. ಹಂಗೆ ಹಿಂದೆ ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕರ್ಮಗಳು, ನಮ್ಮ ವಾಸನೆಗಳು, ನಮ್ಮ ಮನಸ್ಸನ್ನು ಚಿಪ್ಪಿನೊಳಗೆ ಕುಂತಿರ್ತಾವ್ರಿ ಅವು. ಆ ಕರ್ಮದ ಫಲ ಅದು ಉಣಿಸ್ತಿರ್ತದ್ರಿ. ಆ ವಾಸನೆಗಳು ನಮ್ಮನ್ನು ಎಳೆದಾಡಿಸ್ತಾವ. ಜನ್ಮ ಜನ್ಮಾಂತರ ಇರ್ತದ್ರಿ ಅದು. ಇಲ್ಲಿ ಅದನ್ನೇ ಹೇಳ್ತಾರೆ ಶಿವಾನಂದಜಿ ಅವರು, ಪ್ರತಿಯೊಬ್ಬ ಜೀವನ ಬುದ್ಧಿಯಲ್ಲಿ, ಮನಸ್ಸು ಅಥವಾ ಬುದ್ಧಿಯಲ್ಲಿ ನೋಡ್ರಿ, ಅನೇಕ ಜನ್ಮಪ್ರದ ಸಂಚಿತ ಕರ್ಮವು, ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ಫಲ ಏನೈತಲ್ಲ ಸಂಚಿತದೊಳಗೆ ಸ್ಟಾಕ್ ಆಗಿರ್ತದೆ. ನಾವು ಎಲ್ಲ ಉಣ್ಣೋದಿಲ್ರಿ, ಮಾಡಿದ್ದಷ್ಟು ಉಣ್ಣೋದಿಲ್ಲ ನಾವು ಒಂದೇ ಜನ್ಮದಾಗ. ಹಿಂದಿನ ಜನ್ಮದಾಗ ಮಾಡಿದ್ದು ಈ ಜನ್ಮದೊಳಗೆ ಪೂರ್ಣ ಉಣ್ಣೋದಿಲ್ಲ ನಾವು. ಒಂದಿಟ್ಟು ಸಂಚಿತದೊಳಗೆ ಬಿಡ್ತೀವ್ರಿ. ಹಿಂಗೆ ಬಿಟ್ಕೊಂತ ಏನು ಹೋಗಿರ್ತೇವಲ್ಲ, ಅದು ಭಾಳ ಗುಡ್ಡದಷ್ಟು ಆಗಿರ್ತದ್ರಿ. ಅದು ಜನ್ಮ ಜನ್ಮಾಂತರದ ಹಂಗ ದೊಡ್ಡ ಗುಡ್ಡದಷ್ಟು ಸಂಚಿತ ಕರ್ಮ ಬಿದ್ದಿರ್ತದ್ರಿ ಅದು. ಈಗ ಒಕ್ಕಲಿಗೆ ಹೊಲದಾಗ ಜೋಳ ಬೆಳಿತಾನ, ಬೆಳದಿಂದ ಅಷ್ಟು ತಿಂತಾನವ. ಒಂದಿಷ್ಟು ತೆಗೆದು ಇಡ್ತಾನಿಲ್ಲ ಮನ್ಯಾಗ, ಚೀಲ್ದಾಗ ತುಂಬಿ ಇಡ್ತಾನಿಲ್ಲ. ಮುಂದೆ ಬಿತ್ತಾಕ್ಬೇಕು ಅಂತ ಹಿಂಗೆಲ್ಲ ಕೂಡಿಸಿ ಇಡ್ತಾನಿಲ್ರಿ. ಹಗೆದಾಗ ಜೋಳ ಇರ್ತಾವೆ. ನಾವೇನು ಮಾಡ್ತೀವಿ, ನಮ್ಗೆ ಬೇಕಾದಷ್ಟು ತಗೊಳ್ಳೋದು, ಉಳ್ಕಿದ್ದು ಅಲ್ಲೇ ಇಡೋದು. ಮತ್ತು ಹೊಸದಾಗಿ ಬಂತಿಲ್ಲ ಅದು ಸ್ಟಾಕಲ್ಲಿ ಇದು ಮಾಡ್ತೀವಿಲ್ಲ. ಹಂಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಅಷ್ಟು ಉಣ್ಣೋದಿಲ್ಲ. ಸಂಚಿತದೊಂದಷ್ಟು ತೊಗೊತೇವ್ರೆ, ಈ ಹಿಂದಿನ ಜನ್ಮದಷ್ಟು ತೊಗೊತೇವೆ. ಅದೆಲ್ಲ ಕೂಡಿ ನಮಗೆ ಪ್ರಾರಬ್ಧ ಆಗಿ ಉಣ್ಣಸಾಕ್ ಬರ್ತದ್ರಿ. ಮತ್ತು ಇದರಂದು ಹೋಗಿ ಸಂಚಿತದಾಗ ಬಿದ್ದಿರ್ತದಂಗೆ ಸಂಚಿತ ಕರ್ಮದ ಫಲ ಅನೇಕ ಜನ್ಮಗಳಿಂದ ಗುಡ್ಡದಷ್ಟು ಬಿದ್ದಿರ್ತದೆ. ಅದು ಹಂಗೆ ಉಣಿಸ್ಕೊಂತ ಹೋಗ್ತದ್ರಿ. ಜನ್ಮ ಜನ್ಮಾಂತರ ನಮಗೆ ಫಲಗಳನ್ನು ಹಿಡ್ಕೋತ ಹೋಗ್ತದೆ. ಯಾರಿಗೆ? ಅಜ್ಞಾನಿಗೆ. ಮುಂದೆ ಹೇಳ್ತಾರೆ ನೋಡ್ರಿ, ಪ್ರತಿಯೊಬ್ಬ ಜೀವನ ಬುದ್ಧಿಯಲ್ಲಿ ಅನೇಕ ಜನ್ಮಪ್ರದ ಸಂಚಿತ ಕರ್ಮವು ಒಕ್ಕಲಿಗರ ಮನೆಯ ಕಾಳು ಇದ್ದಂತೆ ಇರುವುದು. ಇದನ್ನು ಯೋಗೀಶ್ವರನು ಜ್ಞಾನಾಗ್ನಿಯಿಂದ ನಾಶ ಮಾಡುವನು. ಮನುಷ್ಯನಿಗೆ ಯಾವಾಗ ಜ್ಞಾನ ಆಗ್ತದ, ನಾ ಹುಟ್ಟಾವಲ್ಲ, ನಾ ಸಾಯವಲ್ಲ ಅನ್ನೋ ತಿಳುವಳಿಕೆ ಆಗ್ತದ, ಜ್ಞಾನ ಸಮಾಧಿ ಪ್ರಾಪ್ತಿ ಆಗ್ತತಿ, ಅನೇಕ ಜನ್ಮಗಳಿಂದ ಏನು ಸಂಚಿತ ಕರ್ಮದ ಸ್ಟಾಕ್ ಆಗಿತ್ತಲ್ಲ ಅದಷ್ಟು ನಾಶ ಆಗಿಬಿಡ್ತದೆ. ಮನೆಗೆ ಬೆಂಕಿ ಹತ್ತಿತ್ತೆ ಅಂದ್ರೆ ಮನೆಯಾಗಿದ್ದು ಜ್ವಾಳೆಲ್ಲ ಏನಕ್ಕವ್ರಿ? ಸುಟ್ಟೊಕ್ಕವಿಲ್ಲ. ಹಂಗೆ ಜ್ಞಾನಾಗ್ನಿ ಬೆಂಕಿ ಬಿದ್ದು ಬಿಡ್ತತ್ರಿ ಅವನು. ಆ ಜ್ಞಾನಾಗ್ನಿಯಿಂದ ಸರ್ವ ಕರ್ಮಗಳ ಫಲ, ಸರ್ವ ವಾಸನೆಗಳೆಲ್ಲ ಏನಾಗಿಬಿಡ್ತಾವಂದ್ರೆ
ನಾಶ ಆಗಿಬಿಡ್ತಾವೆ, ದಗ್ಧಾಗಿಬಿಡ್ತಾವೆ. ಅಂದ್ರೆ ಅವ ಹೊಳ್ಳಿ ಏನಾಗೋದಿಲ್ಲ, ಜನ್ಮವನ್ನು ತಾಳೋದಿಲ್ಲ. ಅದು ಇದ್ರಲ್ಲ ಕರ್ಮದ ಫಲ, ಕರ್ಮದ ವಾಸನ ಇದ್ರಲ್ಲ ಜನ್ಮ ತಾಳಕ್ಕೆ, ಅದು ಇರೋದನ್ನ ಇಲ್ಲ, ಸುಟ್ಟ ಹೋಗಿಬಿಟ್ಟಿರ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಇದನ್ನು ಯೋಗೀಶ್ವರನು ಜ್ಞಾನಾಗ್ನಿಯಿಂದ ನಾಶ ಮಾಡುವನು. ಯೋಗೀಶ್ವರನು ಪ್ರಾರಬ್ಧ ಕರ್ಮವನ್ನು ದೇಹ ಬೀಳುವವರಿಗೆ ಸುಮ್ಮನೆ ಉಂಡು ಅದನ್ನು ತಿದ್ದುವ ಉದ್ಯೋಗ ಮಾಡದೆ ಸುಖ ದುಃಖಗಳನ್ನು ಉಂಡು ಸವಿಯುತ್ತಾನೆ. ಸಂಚಿತ ಸುಡ್ತತ್ರಿ, ಪ್ರಾರಬ್ಧ ಸುಡುವುದಿಲ್ಲ. ಸಂಚಿತ ಹೆಂಗಂದ್ರೆ ಮನೆಯಾಗಿಟ್ಟು ಕಾಳ್ರಿ, ಪ್ರಾರಬ್ಧ ಅಂದ್ರೆ ಬಿತ್ತಿದ ಕಾಳ್ರಿ. ಅದು ಬಿತ್ತಿ ಬಿಟ್ಟೇವೀಗ ಅದನ್ನು. ಮನೆಗೆ ಬೆಂಕಿ ಎತ್ತಿದ್ರೆ ಮನೆಯನ್ನ ಕಾಳು ಸುಡಬಹುದು. ಹೊಲದಾಗ ಒಂದಿಷ್ಟು ಬಿತ್ತಿ ಬಂದಿರ್ತೇವಲ್ಲ, ಅವು ಸುಡ್ತಾವನ? ಸುಡುವುದಿಲ್ಲ. ಅವನು ಫಲ ಬರೋದು, ಅದು ಬೀಜ ಬೆಳೆದು ಬಿಡ್ತವ. ಅದನ್ನ ನಾವು ಉಣ್ತಾನ್ರಿ, ಉಂಡು ತೀರಿಸ್ತಾನೆ. ದೇಹ ಪಾತ ಆಗೋ ತನಕ, ದೇಹ ಹೋಗೋ ತನಕ ಅದರ ಫಲ ಉಣ್ತಾನ್ರಿ. ಅದನ್ನು ಹೆಂಗೆ ಉಣ್ತಾನೆ? ಇದಕ್ಕೆ ನಾ ಸಂಬಂಧ ಇಲ್ಲ ಅಂತ ಅದರ ಫಲ ಉಣ್ತಾನ್ರಿ. ಅವ ಸುಖ ಬಂದ್ರು ಹಂಗ ಸ್ವೀಕಾರ ಮಾಡ್ತಾನೆ, ದುಃಖದ ಸನ್ನಿವೇಶ ಬಂದ್ರು ಹಂಗ ಸ್ವೀಕಾರ ಮಾಡ್ತಾನೆ. ಅವ್ನು ಗೊತ್ತೈತಿ ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಇವು ಬಂದು ಹೋಗ್ತಕ್ಕಂಥವು. ನಾ ಮಾತ್ರ ಸ್ಥಿರ ಅದೇನಿ, ಸಚ್ಚಿದಾನಂದ ಘನ ವಸ್ತು ಅದೇನಿ ಅನ್ನೋದನ್ನು ಮನಸ್ಸಿನಾಗ ಏನು ಮಾಡ್ತಾನೆ, ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ. ಆವಾಗ ಆ ಫಲ ಏನು ಉಂಡು ತೀರಿಸ್ತಾನೆ ನೋಡು. ಇನ್ನು ಮುಂದೆ ಜನ್ಮ ಆಗಬೇಕಾದ್ರೆ ಇರುವುದಿಲ್ಲಲ್ರಿ, ದೇಹ ಪಾತ ಆಗೋ ತನಕ ಮಾಡಿರ್ತಾನೆ. ಇದನ್ನ ಮಾಡಾವಲ್ಲ, ನಾ ಉಣ್ಣಾವಲ್ಲ ಅಂತ ಬದುಕಿರ್ತಾನೆ. ಅವಾಗ ಮುಂದೆ ಪ್ರಾರಬ್ಧನೂ ಬರುವುದು, ಅದೆಲ್ಲ ನಾಶ ಆಕೈತಿ. ಆಗಾಮಿ ಕರ್ಮ ಏನಿರ್ತತಲ್ರಿ ಮೊದಲು ಮಾಡಿದ್ದು, ಅದು ವಂದಿಸಿದವರಿಗೆ ನಿಂದಿಸಿದವರಿಗೆ ಹೋಗ್ತದೆ. ಆ ಪರಿಪೂರ್ಣ ಆ ಮಹಾಬೈಲದೊಳಗೆ ಏನಾಗಿಬಿಡ್ತಾನ್ರಿ, ಲೀನ ಆಗಿಬಿಡ್ತಾನೆ, ಪರಮ ಸುಖಿ ಆಗಿಬಿಡ್ತಾನೆ. ಮತ್ತು ಜನನ ಮರಣಗಳ ಸಂಕೋಲೆ ಒಳಗೆ ಸಿಕ್ಕೊಳ್ಳೋದಿಲ್ಲ. ಇಲ್ಲಿ ಹೇಳ್ತಾರದ್ನ ನೋಡ್ರಿ. ಯೋಗೀಶ್ವರನು ಜ್ಞಾನಾಗ್ನಿಯಿಂದ ನಾಶ ಮಾಡುವನು. ಯೋಗೀಶ್ವರನು ಪ್ರಾರಬ್ಧ ಕರ್ಮವನ್ನು ದೇಹ ಬೀಳುವವರಿಗೆ ಸುಮ್ಮನೆ ಉಂಡು ಅದನ್ನು ತಿದ್ದುವ ಉದ್ಯೋಗ ಮಾಡದೆ ಸುಖ ದುಃಖಗಳನ್ನು ಉಂಡು ಸವಿಯುತ್ತಾನೆ. ಉಂಡು ತೀರಿಸಿಬಿಡ್ತಾನ್ರಿ ಅವ, ಅಲ್ಲಿನ ಕೆಡಿಸಿಕೊಳ್ಳೋದಿಲ್ಲ ಅವ. ನೋಡ್ರಿ, ಈಗ ಅವನ ದೇಹೇಂದ್ರಿಯ ಅಂತಃಕರಣಗಳ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾಗಲೂ ತಾನು ನಿರ್ವಿಕಾರ ನೋಡ್ರಿ ಚಿನ್ಮಯನೆಂದು ತಿಳಿಯುತ್ತಾನೆ. ನಾ ನಿರ್ವಿಕಾರದೇನಿ, ನಾ ಚಿನ್ಮಾತ್ರದೇ, ಸಚ್ಚಿದಾನಂದ ಘನ ವಸ್ತು ಅದೇನಿ ಅಂತ ತಿಳ್ಕೊಂಡ್ಬಿಡ್ತಾನ. ದುಃಖ ಆಗ್ತಿರ್ತದ್ರಿ, ಶರೀರಕ್ಕೆ ಏನು ಬಾಧೆ ಆಗ್ತಿರ್ತದಲ್ಲ ಅದು ಆಗ್ತಿರ್ತತಿ, ಅದನ್ನು ಸಹಿಸ್ಕೋತಿರ್ತಾನಷ್ಟ. ಮತ್ತು ಜ್ಞಾನಿಗೆ ತ್ರಾಸ ಆಕತ್ತೆ ಅಂತ, ತ್ರಾಸ ಆಗೋದಿಲ್ಲ ಅಂತಲ್ಲ, ಮತ್ತು ಅವನಿಗೂ ಶರೀರಕ್ಕೆ ಏನಾರ ತ್ರಾಸ ಆಕತಿ. ಆದ್ರೆ ಇದು ಸುಳ್ಳು ಐತಿ ಅನ್ನೋ ಜ್ಞಾನ ಅವಾಗ ಇರ್ತದೆ. ನೋಡ್ರಿ, ಪ್ರಾರಬ್ಧ ಸುಮ್ಮನೆ ಜ್ಞಾನಿಯ ಕೈ, ನೋಡ್ರಿ, ಪ್ರಾರಬ್ಧದ ಮೇಲೆ ಜ್ಞಾನಿಯ ಕೈ ನಡೆಯುವುದಿಲ್ಲ. ಮನೆಗೆ ಬೆಂಕಿ ಹತ್ತಿದರೆ ಮನೆಯಲ್ಲಿಯೇ ಬೀಜ ಸುಡಬಹುದು, ಬಿತ್ತಿದ ಬೀಜ ಹೇಗೆ ಸುಡುವುದು? ನೋಡಿ, ಮನೆಯನ್ನು ಬೀಜ ಸುಡ್ತಾವು. ಬಿತ್ತಿದ ಬೀಜ ಅಂದ್ರೆ ಪ್ರಾರಬ್ಧ ರೀ. ಪ್ರಾರಬ್ಧವನ್ನು ಉಂಡ ತೀರಿಸ್ಬೇಕಂತಾರಲ್ಲ, ನಾವು ಮಾಡಿದ ಪ್ರಾರಬ್ಧ ಕರ್ಮ ನಾವು ಉಂಡ ತೀರಿಸ್ಬೇಕಂತಾರಲ್ಲ, ಹಂಗ ಉಣ್ತಿರ್ತಾನ್ರಿ, ಲೇಪಿಲ್ದ ಉಣ್ತಿರ್ತಾನೆ. ಈ ಶರೀರಕ್ಕೆ ಪ್ರಾರಬ್ಧವು ನೋಡ್ರಿ, ಡಬ್ಬಿಯಲ್ಲಿಯ ಕರ್ಪೂರವು ತೀರಿ ಹೋದರೂ ಅದರ ವಾಸನೆಯು ಉಳಿದಂತೆ ಪ್ರಾರಬ್ಧವು ಉಳಿದಿರುವುದು. ಈಗ ನಾವು ಕಪ್ರ ಬಳಸ್ತಿರ್ತೇವ್ರಿ, ಡಬ್ಬ್ಯಾಗಿಟ್ಟು ದಿನಂಪ್ರತಿ ಬೇಕಾದಷ್ಟು ಬಳಸ್ತಿರ್ತೀವಿ. ಆ ಡಬ್ಬ್ಯಾಗಿಂದ ಕಪ್ರ ತೆಗೆದು ಮತ್ತೆ ಏನಾರೇ ಸಾಮಾನು ಹಾಕಿದ್ರು ಒಂದು 2-3 ವರ್ಷ ಬಿಟ್ಟು ನೀವು ಅದನ್ನ ವಾಸನೆ ನೋಡ್ರಿ, ಹಾಕಿದ ಕಪ್ಪರದ ಬಾಸನ ಆರ್ತಿರ್ತದ್ರದ ಡಬ್ಬಿ. ಕಪ್ರ ಇಲ್ಲದ್ರ ಕರೆ ಆದರೂ ಕರ್ಪೂರ ವಾಸನೆ ಆರ್ತಿರ್ತದೆ. ಹೆಂಗೋ ಹಂಗ ಸಂಚಿತ ಕರ್ಮ ಸುಟ್ಟು ಹೋದ್ರೂ ಸಹಿತ ಆ ಪ್ರಾರಬ್ಧದ ಫಲ ವಾಸನಾ ರೂಪದಿಂದ ಇರ್ತತ್ರದು, ಅದು ಉಣಿಸ್ತಿರ್ತತಿ. ಅದನ್ನು ಸಹಜವಾಗಿ ಉಂಡು ತೀರಿಸ್ತಾನ ಜ್ಞಾನಿ. ನೋಡ್ರಿ, ಶರೀರಕ್ಕೆ ಪ್ರಾರಬ್ಧವು ಡಬ್ಬಿಯಲ್ಲಿಯ ಕರ್ಪೂರವು ತೀರಿ ಹೋದರೂ ಅದರ ವಾಸನೆಯು ಉಳಿದಂತೆ ಪ್ರಾರಬ್ಧವು ಉಳಿದಿರುವುದು. ಕೆಲವು ದಿನಗಳ ನಂತರ ಆ ವಾಸನೆಯು ತಾನೇ ಹೋದಂತೆ ಜ್ಞಾನಿಯು ದೇಹವಾದರೂ ಹೋಗುವುದು. ನೋಡುವವನಿಗೆ ಮಾತ್ರ ಜ್ಞಾನಿಯ ಸುಖ ದುಃಖಗಳು ಕಾಣುತ್ತವೆ. ಸಾಮಾನ್ಯವಾಗಿ ನಮಗೆ ಅವನು ನೋಡಿದ್ವಿ ಅಂದ್ರೆ ಅವ ತ್ರಾಸ ಮಾಡ್ಕೊಳ್ಳೋದು ನೋಡಿ ಏನು ಸಾಧ್ಯ ನಡೆಯುವ ಅಂತ ಅನಿಸ್ತದೆ ನಮಗೆ. ಈಗ ಜ್ಞಾನಿಗಳ ಇರ್ತಾರ ಅವ್ರು, ಅದು ಶರೀರಕ್ಕೆ ತ್ರಾಸ ಹಾಕತ್ ಕೂಡ್ಲೇನೆ ಅದನ್ನು ಉಂಡು ತೀರಿಸ್ಬೇಕಂತ ಅವ್ರು ಸಹಜ ಸ್ಥಿತಿ ಒಳಗಿರ್ತಾರೆ. ನಮಗೇನು ಅನ್ನಿಸ್ತಿರ್ತೈತಿ, ಎಷ್ಟು ಹೇಳ್ತಿದ್ದ ಶಾಸ್ತ್ರ, ಹೇಳ್ತಿದ್ರು ಶಾಸ್ತ್ರ,
ಎಷ್ಟು ತ್ರಾಸ ಮಾಡ್ಕೊಳಕತ್ತಾರ ನೋಡು, ಅದಕ್ಕೂ ಬಾಧೆ ಪಟ್ಕೋಬಾರ್ದು ಅಂತ ಹೇಳ್ತಿದ್ರು ಅಂತ ನಮಗೆ ಅನಿಸ್ತದ್ರಿ. ಆದ್ರೆ ಅವ್ರಿಗೆ ಬಾಧೆ ಇರುವುದಿಲ್ಲ. ಅವನು ಯಾವುದನ್ನು ಹಚ್ಚಿಕೊಂಡಿರುವುದಿಲ್ಲ. ಅದಕ್ಕೆ ಮೊನ್ನೆ ಬಂತು ನೋಡ್ರಿ, ಅವ ಒದ್ಯಾಡುತ್ತ ಸತ್ತರೇನು ಉಳ್ಳ್ಯಾಡುತ್ತ ಸತ್ತರೇನು ಜ್ಞಾನಿಗೆ ಇದು ಲೇಪ ಇಲ್ಲ ಅಂತ ಬಂತಲ್ಲ. ಹಂಗಾರೆ ಇಲ್ಲಿ ಮುಂದೆ ಹೇಳ್ತಾರೆ ನೋಡ್ರಿ, ಜ್ಞಾನಿಗೆ ಯಾವ ಕಾಲಕ್ಕೆ ಏನು ಆಗಬೇಕಾಗಿದೆಯೋ ಅದು ಹಾಗೆಯೇ ತೀರುವುದು, ಆದರೆ ಅವನು ನಿರಾಭಿಮಾನದಿಂದ ಇರುವುದು. ಜ್ಞಾನಿಗೂ ಏನಾಗಬೇಕಾಗೈತಿ ಅದು ಹಾಗೇ ತೀರ್ತತ್ರಿ, ಅಜ್ಞಾನಿಗೂ ಏನಾಗಬೇಕಾಗೈತಿ ಅದು ಹಾಗೇ ತೀರ್ತತಿ. ಅಜ್ಞಾನಿ ಏನು ಮಾಡ್ತಾನ, ಇದು ನನಗೆ ಬಂತಲ್ಲಪ್ಪ ಅಂತ ದುಃಖ ಪಟ್ಕೊಂತಾನ. ಬರುದ ದುಃಖ ಪಟ್ಕೊಂಡ್ರು ಅದು ಬಂದು ಉಣಿಸಿ ಹೋಗುದನ, ದುಃಖ ಪಟ್ಕೋಲಿಲ್ಲ ಅಂದ್ರೂ ಉಣಿಸಿ ಹೋಗುದನ. ಆದ್ರೆ ಜ್ಞಾನಿ ತಿಳಿದಿರ್ತಾನ, ಇದು ಬಂದ ತಂದ ಮ್ಯಾಗ ಹೋಗತಿ, ದುಃಖ ಬಂದ ತಂದ ಮ್ಯಾಗ ಹೋಗ್ತತಿ, ಸುಖ ಬಂದ ತಂದ ಮ್ಯಾಗ ಹೋಗ್ತತಿ. ಇದಕ್ಕೆ ನಾ ತಿಳಿ ಕೆಡಿಸ್ಕೊಳ್ಳೋದು ಬ್ಯಾಡ ಅಂತ ತಿಳ್ಕೊಂಡ್ಬಿಡ್ತಾನ್ರಿ. ಜ್ಞಾನಿಗೆ ಯಾವ ಕಾಲಕ್ಕೆ ಏನು ಆಗಬೇಕಾಗಿದೋ ಅದು ಹಾಗೆಯೇ ತೀರುವುದು, ಆದರೆ ಅವನು ನಿರಾಭಿಮಾನದಿಂದ ಇರುವನು. ಈ ಶರೀರವಿರುವವರೆಗೆ ನೋಡ್ರಿ ಜೀವನ್ಮುಕ್ತನು, ಶರೀರ ಬಿಟ್ಟ ಮೇಲೆ ವಿದೇಹ ಮುಕ್ತನು. ಜೀವಂತಿದ್ದಾಗ ಜೀವನ್ಮುಕ್ತ. ಜೀವನ್ಮುಕ್ತ ಇದರ ಅರ್ಥ ಏನು? ಜೀವಂತಿದ್ದಾಗನ ಮುಕ್ತತೆ ಅನುಭವವನ್ನು ಅನುಭವಿಸ್ತಿದ್ನಂದ್ರಮ್ಮ, ನಿರ್ಲಿಪ್ತತೆ ಅನುಭವವನ್ನು ಅನುಭವಿಸ್ತಿದ್ನಂದ್ರ ಅದೇ ಜೀವನ್ ಮುಕ್ತಿ. ಸತ್ತಿಂದ ಮತ್ತೆ ಹುಟ್ಟಲಿಲ್ಲ ಅಂತಂತಂದ್ರ, ಪರಮಾನಂದದೊಳಗನ ಲೀನ ಆದ್ನಂತಂದ್ರ ಅದಕ್ಕೆ ಏನಂತಾರೆ? ವಿದೇಹ ಮುಕ್ತಿ. ಅಂದ್ರೆ ದೇಹ ಬಿಟ್ಟಿಂದ ಮುಕ್ತಿ. ಅವ ದೇಹ ಇದ್ದಾಗೂ ಮುಕ್ತ, ದೇಹ ಹೋಗಿಂದನೂ ಮುಕ್ತ ಅಂತ. ಈಗ ನೋಡ್ರಿ, ಬೈಲೈತಿ, ಈ ವಸ್ತುಗಳಿದ್ದಾಗೂ ನಿರ್ಲಿಪ್ತ ಐತಿ, ವಸ್ತುಗಳು ಹೋದಾಗೂ ನಿರ್ಲಿಪ್ತನ ಐತೆ. ಈಗ ಇದ್ರಲ್ಲಿ ಆಶ್ರಮ ಐತಿ, ಇದು ಬೈಲೊಳಗೆ ಆಶ್ರಮ ಕಟ್ಟೇವಿ ನಾವು, ಆಕಾಶದೊಳಗೆ ಬೈಲೊಳಗೆ. ಅದು ಆಶ್ರಮ ಕಟ್ಟೇವೆ ಅಂತ ಆ ಬೈಲಿಗೆ ಏನಾಗಿಲ್ಲ, ಆಶ್ರಮ ಕೆಡವಿದ್ರೂ ಆ ಬೈಲಿಗೆ ಏನಾಗೋದಿಲ್ಲ. ಹಂಗೆ ಜ್ಞಾನಿ ಇದ್ದಾಗೂ ಬೈಲಿದ್ದಂಗಿರ್ತಾನ, ಸತ್ತಾಗನು ಬೈಲಿದ್ದಂಗಿರ್ತಾನ. ಯಾವಾಗಲೂ ಅವನು ಬಯಲು ಸ್ವರೂಪನ ಆಗಿರ್ತಾನ, ಯಾವುದಕ್ಕೂ ಲೇಪ ಆಗುವುದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಶರೀರವಿರುವವರೆಗೆ ಜೀವನ್ಮುಕ್ತನು, ಶರೀರ ಬಿಟ್ಟ ಮೇಲೆ ವಿದೇಹ ಮುಕ್ತನು. ಅವನು ಹೀಗೆ ತಿಳಿಯುತ್ತಾನಲ್ಲ, ಕಿರುಕನಿಗೆ ಕನಸು ಬಿದ್ದು ಲಗ್ನವಾಗಿ 6 ಮಕ್ಕಳನ್ನು ಹಡೆದು ಅವರನ್ನು ದೊಡ್ಡವರನ್ನಾಗಿ ಮಾಡಿ ತನ್ನ ಅರಸೊತ್ತಿಗೆಯನ್ನು ಒಪ್ಪಿಸುವವನಿದ್ದನು. ಆದರೆ ಅಷ್ಟರಲ್ಲಿ ಪರರಾಜ ಮುತ್ತಿಗೆ ನಡೆಯಿತು. ಗಾಬರಿಯಾಗಿ ಎಚ್ಚರಾಗಲು ಅವನ ಹೆಂಡಿರು ಮಕ್ಕಳು ನಾಶವಾದಂತೆ ಸುಖ ದುಃಖ ಯಾವುದೂ ಏನೂ ಇಲ್ಲ, ಶುದ್ಧ ಸ್ವಪ್ನವಿದು ಎಂಬ ಅನುಭವವಾಗುವುದು. ಒಬ್ಬ ತಿರುಕ ಮಕ್ಕೊಂಡ, ಕನಸು ಬಿತ್ತು. ಅವ ರಾಜ ಆದಂಗಾದ, ಮದುವೆ ಮಾಡ್ಕೊಂಡ, 6 ಮಕ್ಕಳನ್ನ ಹಡದ. ನೋಡು, ಅವರೆಲ್ಲರೂ ದೊಡ್ಡವ್ರನ್ನ ಮಾಡಿದ, ಅವ್ರ ಮದುವೆ ಸಮಾರಂಭ ಏರ್ಪಡಿಸಿದ್ದ. ಅಟ್ಟೊಟ್ಟಿಗೆ ಯಾರೋ ಸುದ್ದಿ ತಂದ್ರು, ಬಟ ಪರರಾಜ್ಯದವ್ರು ಮುತ್ತಿಗೆ ಹಾಕ್ಯಾರಂತ. ಹೆಸರಾಗಿ ಬಿಡ್ತೇವೆ, ರಾಣಿ ಇಲ್ಲ, ರಾಣಿಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಲ್ಲ, ಅವರು ದೊಡ್ಡವರಾಗ್ಯಾರ, ಅವ್ರಿಗೆ ಮದುವೆ ಮಾಡ್ತಕ್ಕಂಥ ಸಮಾರಂಭ ಇಲ್ಲ, ರಾಜ ಪದವಿ ಇಲ್ಲ, ಏನೂ ಇಲ್ಲ, ಶ್ರೀಮಂತಿಕಿಲ್ಲ, ವೈಭವ ಇಲ್ಲ. ಏನಾಗ್ಬಿಡ್ತಿಯಲ್ಲ, ಕನಸಿನಿಂದ ಎದ್ದಿಂದ ಏನಾಯ್ತಲ್ಲ, ಸುಳ್ಳಾಗಿಬಿಡ್ತಿ. ಹೌದಿಲ್ರಿ ರತ್ನಾಕರ್? ಏನಾತ? ಎಲ್ಲ ಸುಳ್ಳಾಗ್ಬಿಡ್ತಿ. ಅದಕ್ಕೆ ಅವ ಹಿಂಗೆ ತಿಳ್ಕೊಂತಾನ, ಯಾರು? ಜ್ಞಾನಿ ತಿರುಕನ ಕನಸಿದ್ದಂಗೆ ಐತಿದು ವ್ಯವಹಾರ ಅಂತ. ದೊಡ್ಡವ ನೋಡ್ರಿ, ಅದಕ್ಕೆ ಹೇಳ್ತಾರ ಅವರು, ಕಿರುಕನಿಗೆ ಕನಸು ಬಿದ್ದು ಲಗ್ನವಾಗಿ 6 ಮಕ್ಕಳನ್ನು ಹಡೆದು ಅವರನ್ನು ದೊಡ್ಡವರನ್ನಾಗಿ ಮಾಡಿ ತನ್ನ ಅರಸೊತ್ತಿಗೆಯನ್ನು ಒಪ್ಪಿಸುವವನಿದ್ದನು. ಆದರೆ ಅಷ್ಟರಲ್ಲಿ ಪರರಾಜವರು ಮುತ್ತಿಗೆ ನಡೆಯಿತು. ಗಾಬರಿಗೆ ಎಚ್ಚರಾಗಲು ಅವನ ಹೆಂಡರು ಮಕ್ಕಳು ನಾಶವಾದಂತೆ ಸುಖ ದುಃಖ ಯಾವುದೂ ಏನೂ ಇಲ್ಲ. ಸುಖನೂ ಇಲ್ಲ, ದುಃಖನೂ ಇಲ್ಲ, ಶುದ್ಧ ಸ್ವಪ್ನವಿದು. ಶರೀರವೂ ಇಲ್ಲದ್ದು, ಪ್ರಾರಬ್ಧವೂ ಇಲ್ಲದ್ದು, ಇಲ್ಲದ್ದು ಇಲ್ಲದಾಗಿ ಹೋಗುವುದೆಂದು ನಿಶ್ಚಿತ ತಿಳಿದಿರುವನು. ಶರೀರನೂ ಇಲ್ಲದ್ದು, ಪ್ರಾರಬ್ಧನೂ ಇಲ್ಲದ್ದು. ಕನಸಿನ್ಯಾಗ ಆ ತಿರುಕನ ಶರೀರ ಇತ್ತಲ್ಲ,
ತಿರುಕ ಕನಸು ಕಾಣಕತ್ತಿದ್ನಲ್ಲ ಕನಸಿನ್ಯಾಗ ಶರೀರ ಕರೆ ಏನ್ರಿ ಅಲ್ಲಿ ಕನಸಿನ ಶರೀರ ಸುಳ್ಳು. ಅಲ್ಲಿ ಕರ್ಮದ ಫಲ ಆ ಕನಸಿನಾಗ ಏನೇನು ಫಲಗಳನ್ನು ಉಣ್ಣಾಕತ್ತಿದ್ವಲ್ಲ, ಅನುಕೂಲ ಅನಾನುಕೂಲಗಳ ಫಲಗಳನ್ನು ಉಣ್ಣಾಕತ್ತಿದ್ವಿಲ್ಲ. ಎಷ್ಟೋ ಮಂದಿ ಬೈಯಾಕತ್ತಿದ್ರು, ಎಷ್ಟೋ ಮಂದಿ ಹೊಗಳಾಕತ್ತಿದ್ರು. ಬೇರಾಗ ದುಃಖ ಆಯ್ತು, ಹೊಗಳಿದಾಗ ಸುಖ ಆಯ್ತು. ಎದ್ದಾಗ ಅವರೇ ಅದಾವನ ಹೊಗಳಿಕೆ ತೆಗಳಿಕೆ ಅವು ಸುಳ್ಳು. ಆ ದೇಹ ಐತೇನಲ್ಲಿ ಕನಸಿನಾಗಿನ ದೇಹ ಐತೇನ ಅದು ಸುಳ್ಳು, ಅದು ಇಲ್ಲ. ಅಲ್ಲಿ ಸುಖ ದುಃಖಾದಿಗಳಿಲ್ಲ, ಅಲ್ಲಿ ಶರೀರ ಇಲ್ಲ, ಅಲ್ಲಿ ಎಲ್ಲ ವಸ್ತುಗಳು ಏನು ಕಾಣ್ತಿದ್ದು ಅವು ಯಾವೂ ಇಲ್ಲ. ಹಂಗೆ ಇದು ಐತಿ ಪ್ರಪಂಚದ ವ್ಯವಹಾರನೂ ಹಿಂಗೆ ಐತಿ. ಈ ನಮ್ಮ ಕಾಣತಕ್ಕಂಥ ಶರೀರ ಸುಳ್ಳೈತಿ, ಶರೀರಕ್ಕೆ ಸಂಬಂಧಿಸಿದ ಈ ವ್ಯವಹಾರನೂ ಸುಳ್ಳೈತಿ. ಇಲ್ಲಿ ಬರ್ತಕ್ಕಂಥ ಅನುಕೂಲ ಅನಾನುಕೂಲಗಳು ಸುಳ್ಳದಾವು. ಅನುಕೂಲ ಆಗಿದ್ದು ನಾಳೆ ಅನಾನುಕೂಲ ಆಕತಿ, ಅನಾನುಕೂಲ ಆಗಿದ್ದು ಅನುಕೂಲ ಆಕತಿ. ಈಗ ಹುಬ್ಬಳ್ಳಿಯಪ್ಪಣ್ಣಾರ ಪ್ರವಚನಕ್ಕೆ ಬಂದು ಪ್ರವಚನ ಕೇಳ್ತಿದ್ರು. ನನ್ನ ಬಾಳೆ ಅನ್ನೋದಿತ್ತು, ನನ್ನ ಮಕ್ಕಳು ಅನ್ನೋದಿತ್ತು, ನನ್ನ ಸಂಬಂಧಿಕರು ಅನ್ನೋದಿತ್ತು. ಈಗ ಯಾರು ಸಂಬಂಧಿಕರ್ರಿ? ಯಾರು ಹೆಂಡತಿ, ಯಾರ ಮಕ್ಕಳು, ಯಾರ್ದು ಆಸ್ತಿ? ಶರೀರ ಯಾರ್ದು? ಎಲ್ಲಿಟ್ಟು ಬಂದ್ರು? ಮಣ್ಣಾಗಿ ಇಟ್ಟಿವಿ ಬಂದ್ವಿ. ಇಷ್ಟ ಇದೆ. ನಿಮ್ಮದು ನಮ್ಮದು ಹಣೆ ಬಾರ ಇದಾಗುದ್ರಿ. ಅವ್ರದ್ದು ಹೆಂಗಾಗೈತಿ, ನಮ್ಮದು ಹಣೆ ಬಾರ ಹಂಗಾಗೋದು. ಅದಕ್ಕೆ ಇದು ಸುಳ್ಳ ಆಕತಿ ಅಂದಮ್ಯಾಗ ಈ ಸುಳ್ಳಿನ ಪ್ರಪಂಚದೊಳಗಿದ್ದು ಸತ್ಯದ ಅನುಭವ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ಳೋದನ್ನ ಮುಖ್ಯ ಧ್ಯೇಯ, ಮಾನವನ ಧ್ಯೇಯ. ಜೀವನ ಅಂದ್ರೆ ಏನ್ರಿ? ಹುಟ್ಟಿದ ಕೂಡಲೇ ಪ್ಲಸ್, ಮುಂದೆ ಪ್ಲಸ್ ಮೈನಸ್, ಕಡಿ ಕಟ್ ಅಷ್ಟು ಮೈನಸ್. ಜೀವನ ಅಂದ್ರೆ ಇಷ್ಟ, ನಡಕಟ್ಟು ಇಂಟು ಆಕತಿ. ಒಬ್ಬೊಬ್ರು ಲಗುನ ಶ್ರೀಮಂತ ಅಕ್ಕಾರ ನೋಡ್ರಿ, ಬಡತನ ಇರ್ತೈತೆ, ಒಮ್ಮಕ್ಲೆ ಶ್ರೀಮಂತ ಅಕ್ಕಾರ. ಪ್ಲಸ್ ಆಗೋದಿಲ್ಲ, ಅದು ಇಂಟು ಆಕತಿ. ಮತ್ತು ಕಡಿ ಕಟ್ಟ ಏನು ಪ್ಲಸ್ ಆದರೂ ಇಂಟು ಆದರೂ ಕಡಿ ಕಟ್ಟ ಪೂರ್ಣ ಪ್ರಾಣ ಹೋತಂದ್ರೆ ಅಷ್ಟು ಮೈನಸ್. ಹುಟ್ಟಿದಾಗ ಹುಟ್ಟಕ್ಕಿಂತ ಮೊದಲು ಸಂಬಂಧಗಳಿದ್ದುವನು? ಇಲ್ಲ. ಹುಟ್ಟಿದನ್ರಿ ಮೊದಲು ಹುಟ್ಟಿದಾಕಿ ಈಕೆ ಯಾರಂದ್ರೆ ಅಕ್ಕ ಅಂದ, ಮೊದಲ ಹುಟ್ಟಿದ್ನಂದ್ರೆ ಅಣ್ಣ ಅಂದ. ನೋಡ್ರಿ, ಅಕ್ಕ, ಅಣ್ಣ, ಅಪ್ಪ, ಅವ್ವ. ಮುಂದೆ ಮತ್ತೊಂದಿಷ್ಟು ದಿವಸ ಹೋಗಿಂದ ತಮ್ಮ ಹುಟ್ಟಿದ, ಪ್ಲಸ್ ಆತು, ತಮ್ಮ ಪ್ಲಸ್ ಆದ. ತಂಗಿ ಹುಟ್ಟಿಳು, ಮತ್ತು ತಂಗಿ ಪ್ಲಸ್. ಮುಂದೆ ಅಪ್ಪ ತೀರ್ಕೊಂಡ, ಮೈನಸ್ ಆತು. ಅವು ತೀರ್ಕೊಂಡ್ಲು, ಮೈನಸ್ ಆತು. ಹೆಂಡತಿ ಬಂದ್ಲು, ಮುಂದೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ್ದು, ಪ್ಲಸ್ ಪ್ಲಸ್ ಆತು. ಕಡಿ ಕಟ್ಟ ನಮ್ಮ ಪ್ರಾಣನ ಹೋತು, ಅಷ್ಟು ಮೈನಸ್ ಆತು. ನಮ್ಮ ಪ್ರಾಣ ಇದ್ರೆ ಹೌದಿಲ್ಲ ಎಲ್ಲರೂ, ಹೆಂಡತಿ ಮಕ್ಕಳು ಹೊಲ ಮನಿ ಆಸ್ತಿ ಪಾಸ್ತಿ ಎಲ್ಲ ಏನಾಗ್ಬಿಡ್ತು, ಕಡಿ ಕಟ್ಟ ಮೈನಸ್. ಈಗ ಹುಬ್ಬಳ್ಳಿಯಪ್ಪ ಜಾರ್ದು ಏನಾಯ್ತು? ಮೈನಸ್. ನಮ್ದು ಪ್ಲಸ್ ಮೈನಸ್ನಾಗ ಐತಿ. ಇಂಟು ಆಗ್ಬೋದನ್ನ ನಡಕ್ಕೆ ಕಡಿ ಕಟ್ಟಿ ಏನಾಗತಿ ಎಲ್ಲ ಮೈನಸ್. ಇದು ತಿಳಿವಲ್ಲ ಜೀವನಿಗಿರಿ. ಅದಕ್ಕೆ ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ನಿಮಿಷ ಇರಬೇಕೆಂಬುವ ಕಟ್ಟು ಕರಾರು. ಹೆಂಗೆ ಬಂದೇವು ನಾವಿಲ್ಲಿ? ಕರ್ಮಾನುಸಾರವಾಗಿ ಬಂದೇವಿ. ವಾಸನಾ ಮತ್ತು ಕರ್ಮಾನುಸಾರವಾಗಿ ವ್ಯವಹಾರ ಮಾಡ್ತೇವೆ. ಅದು ಕರ್ಮಕ ಗತಿ ಮುಗಿತಿ ಅಂತಂದ್ರೆ ಬಿಟ್ಟು ಹೋಗ್ಬಿಡ್ತೇವೆ. ಬಂದೇವಿ, ಜೀವನ ಮಾಡಾಕತ್ತೇವಿ, ಮುಗೀತಂದ್ರೆ ಬಿಟ್ಟು ಹೋಗ್ಬಿಡ್ತೇವಿ. ಇಷ್ಟ. ಈಗ ನೋಡಿ, ನೀವು ಬಂದ್ರಿ, ಹಾಸಿಗೆ ಹಾಸಿದ್ರಿ, ಕುಂತ್ರಿ, ಪ್ರವಚನ ಕೇಳಿದ್ರಿ, ಮುಗುದಿಂದ ಮಡಿಸ್ತೀರಿ, ಇಡ್ತೀರಿ, ಹೋಗ್ತೀರಿ. ಹಿಂಗೆ ಇದೆ. ಬಂದ್ವ್ಯಾ ವಸ್ತುಗಳನ್ನ ಬಳಕೆ ಮಾಡೋದ್ರೆ, ಬಳಕೆ ಮಾಡಿಂದ ಬಿಟ್ಟುಕೊಟ್ಟು ಮುಗುದಿಂದ ಜಾತ್ರೆ ಮುಗುದಿಂದ ಏನು ಮಾಡೋದ್ರಿ? ಬಿಟ್ಟುಕೊಟ್ಟು ಹೋಗ್ಬಿಡೋದ್ರಿ. ಆ ಯಾತ್ರಾ ಅನ್ನೋ ಶಬ್ದ ಜಾತ್ರಾ ಆತಂತ್ರಿ. ಜೀವನ ಯಾತ್ರಾ ಅದ ಜಾತ್ರೆ ತೇರು ಎಳಿತಾರಲ್ಲ. ಈಗ ನಮ್ಮದು ಎಳೆಯಾಕತ್ತ ತೇರು ಹಳ್ಳೆ ಹಚ್ಚುವ ಅಲ್ಲಿ ನಾವು ಹಂಗೆ ತೇರು ಎಳೆಯಾಕತ್ತ ಬಿಟ್ಟೇವಿ. ತೇರು ಜಾತ್ರೆಯಾಗಿ ಎಳಿತಾರಲ್ಲ, ಎಷ್ಟು ದೂರ ಎಳಿತಾರ ಅಷ್ಟು ದೂರ ಹೊಳ್ಳಿ ತಂದು ಆ ಪಾಜಾರ್ ಗಟ್ಟಿಗೆ ಹಚ್ತಾರೆ ರೀ ತೇರು. ಹಂಗೆ ನಾವು ಈಗ ನಾನಾ ಆನಂದ ರೂಪ ಅನ್ನೋದು ಮರೆತು ಹೊರಗೆ ಆನಂದ ಐತಿ ಅಂತ ತೇರು ಹೊಂಟು ಬಿಟ್ಟತಿ. ಇನ್ನು ಇದು ಹೊರಗೆ ಆನಂದ ಇಲ್ಲ, ನನ್ನ ಒಳಗ ಆನಂದ ಐತಿ ಅಂತ ತೇರು ಹೊಳ್ಳಿ ಹಗ್ಗ ಹಚ್ಚಬೇಕ್ರಿ. ಅದನ್ನು ಜಗ್ಗಿ ತಂದು ತನ್ನ ಮೂಲ ಧಾಮಕ್ಕೆ ನಿಲ್ಲು ತನಕ
ಹಿಂಗ ಮುಂದೆ ಹೋಗಿರ್ತದ ತೇರ್. ಹಗ್ಗ ಕಿತ್ತು ಹಚ್ಚೇವನಿಲ್ಲ, ಹಗ್ಗನ ಕಿತ್ತು ಹಚ್ಚಿಲ್ಲ ಇನ್ನೂ. ಹಿಂಗ ಹೊಂಟೈತಿ ತೇರ್. ಎಲ್ಲಿಗೆ ಹೊಂಟೈತಿ? ಭಾಳ ದೂರ ಹೋಗೈತ್ರಿ. ಇನ್ನಷ್ಟು ದೂರ ಏನಾಡ್ಬೇಕದ? ಹಾಂ ರತ್ನಾಕರ್, ಇನ್ನೇನು ಮಾಡ್ಬೇಕದು ಇಷ್ಟು ದೂರ? ಹಾಂ ಇನ್ನಷ್ಟು ದೂರ ಹೋಗ್ಬೇಕನ? ಹೊಳ್ಳಿ ಬರಬೇಕು. ತಾನ್ಯಾರು, ತನ್ನ ನಿಜವೇನು ಅನ್ನೋದನ್ನು ಅರಿವು ಮಾಡ್ಕೊಳಕ ಹಿಂದಕ್ಕೆ ಮರಳಿ ಬರಬೇಕು ಅಂತ ಹೇಳ್ತಾರೆ. ಅದನ್ನ ಏನು ಹೇಳ್ತಾರೆ ನೋಡಿ. ಗಾಬರಿಯಾಗಿ ಎಚ್ಚರಾಗಲು ಅವನ ಹೆಂಡರು ಮಕ್ಕಳು ನಾಶವಾದಂತೆ. ಯಾರ ಮಕ್ಕಳು? ತಿರುಕನ ಹೆಂಡರು ಮಕ್ಕಳು. ಸುಖ ದುಃಖ ಯಾವುದೂ ಏನೂ ಇಲ್ಲ, ಶುದ್ಧ ಸ್ವಪ್ನವಿದು. ಶರೀರವೂ ಇಲ್ಲದ್ದು, ಪ್ರಾರಬ್ಧವೂ ಇಲ್ಲದ್ದು, ಇಲ್ಲದ್ದು ಇಲ್ಲದಾಗಿ ಹೋಗುವುದೆಂದು ನಿಶ್ಚಿತ ಜ್ಞಾನಿಯು ತಿಳಿದಿರುವನು. ಮನಸ್ಸಿನಾಗ ನಿಶ್ಚಯವಾಗಿ ತಿಳ್ಕೊಂಬಿಟ್ಟ. ನೋಡ್ರಿ, ಜ್ಞಾನಿಯ ಸನ್ನಿಧಿಯಲ್ಲಿ ಹಾವು, ಮುಂಗುಲಿ, ಹುಲಿ, ಆಕಳು ಕೂಡಿ ಆಡುತ್ತವೆ. ಯಾಕಂದ್ರ ಅವಾಗ ಚಲೋ ಕೆಟ್ಟ, ಬೇಕು ಬೇಡ ಏನು ಇರೋದೇ ಇಲ್ಲ. ಅವನಲ್ಲಿ ಸಮತ್ವ ಭಾವ ಇರ್ತದ್ರಿ. ಸಮತ್ವ ಭಾವ ಇದ್ದವನ ಅಂತ್ಯಕ್ಕೆ ವೈರತ್ವ ಬರುವುದಿಲ್ಲ. ವೈರತ್ವ ಇದ್ದವ ಬಂದಂದ್ರೆ ವೈರತ್ವ ಕಳ್ಕೊಂತಾನ. ಮೋಹ ಇದ್ದವ ಬಂದ್ರೆ ಮೋಹ ಕಳ್ಕೊಂತಾನ. ಅವರ ದರ್ಶನ, ಸ್ಪರ್ಶನೆ, ಸಂಭಾಷಣೆಯಿಂದ ಕಲ್ಯಾಣ ಆಗ್ತದ್ರಿ. ಮಹಾತ್ಮರ ದರ್ಶನದಿಂದ ಏನು ನಮಗೆ ಕಲ್ಯಾಣ ಆಗ್ಬೇಕು ಅದರಿಂದ ಆಗ್ತದ್ರಿ. ಸ್ಪರ್ಶನದಿಂದ ಏನು ಕಲ್ಯಾಣ ಆಗ್ಬೇಕು ಅದರಿಂದ ಕಲ್ಯಾಣ ಆಗ್ತತಿ. ಸಂಭಾಷಣೆಯಿಂದ ಹೆಚ್ಚು ಕಲ್ಯಾಣ ಆಗ್ತದೆ. ಉಪದೇಶ ಮಾಡ್ತಾರಲ್ರಿ, ತಿಳಿಸ್ಕೊಡ್ತಾರಲ್ಲ, ಮಹಾತ್ಮರ ಉಪದೇಶದೊಳಗೆ ಹೆಚ್ಚು ಶಕ್ತಿ ಇರ್ತದೆ. ಅವರು ನೋಡೋದಕ್ಕಿಂತ, ಅವರು ಮುಟ್ಟೋದಕ್ಕಿಂತ, ಆಶೀರ್ವಾದ ಮಾಡೋದಕ್ಕಿಂತ ಅವರು ಉಪದೇಶ ಕೇಳ್ತೇವೆ ನೋಡ್ರಿ, ಅದು ಹೆಚ್ಚು ಮನುಷ್ಯನನ್ನು ಉದ್ಧಾರ ಮಾಡ್ತದೆ. ಅದಕ್ಕೆ ಸದ್ಗುರುವಿನ ಉಪದೇಶ ಕೇಳೋದ್ರ ಕಡೆ ನಮ್ಮದು ಏನು ಮಾಡಬೇಕು? ಲಕ್ಷ್ಯ ಹೆಚ್ಚಾಗಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ, ಜ್ಞಾನಿಯ ಸನ್ನಿಧಿಯಲ್ಲಿ ಹಾವು, ಮುಂಗುಲಿ, ಹುಲಿ, ಕರಡಿ, ನೋಡಿ ಹುಲಿ, ಆಕಳು ಕೂಡಿ ಆಡುತ್ತವೆ. ಇದೆಲ್ಲವೂ ಜ್ಞಾನಿಯ ತಪಸ್ಸಿನ ಪ್ರಭಾವವು. ನೋಡ್ರಿ, ಅವು ವೈರತ್ವವನ್ನು ಬಿಟ್ಟು ಕೂಡಿ ಆಡ್ತಾವಂತಲ್ಲಿ. ಯಾಕ? ಅವ ಮಾಡಿರ್ತಕ್ಕಂಥ ತಪಸ್ಸಿನ ಶಕ್ತಿಯಿಂದ ಹಂಗೆ ನಡೀತಿರ್ತಲ್ಲಿ. ವೈರತ್ವ ಹೋಗ್ತತಿ. ಎಷ್ಟೇ ಮಾನಸಿಕ ಅಶಾಂತಿ ಇದ್ದ ವ್ಯಕ್ತಿ ಯೇಸು ಕ್ರಿಸ್ತನ ಹಂತಕ್ಕೆ ಬಂದಲ್ರಿ, ಮನಸ್ಸು ಸಮಾಧಾನ ಆಗಿಬಿಡ್ತಿತ್ತಂತ್ರಿ. ಅವನು ಎಷ್ಟರೇ ತಪಸ್ಸು ಮಾಡಿರ್ಬೇಡ್ರಿ, ಯೇಸು ಕ್ರಿಸ್ತರು ಇನ್ನೂ ದೂರ ಇರ್ತಿದ್ದಂಥವ್ರ. ಅಷ್ಟು ದೂರ ಅವ್ರ ಸಮೀಪಕ್ಕೆ ಬಂದ್ರೆ ಈಗ ನೋಡ್ರಿ, ನಮ್ಮ ಟವರ್ ಇರ್ತಾವ ನೋಡ್ರಿ, ಸ್ವಲ್ಪ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ತಿರ್ತಾವ ಮೊಬೈಲ್ದಾಗ. ಅಂದ್ರೆ ಟವರ್ ಕನೆಕ್ಟ್ ಆಗ್ತಿರೋದಿಲ್ಲ ಅಂತ. ಸ್ವಲ್ಪ ಟವರ್ ಕನೆಕ್ಟ್ ಆಗ್ತಿಲ್ಲ, ಫೋನ್ ಹೆಂಗೆ ಹೋಗತ್ರಿ? ರಿಂಗ್ ಹಾಕಂತ ಬಿಡ್ತೈತಿ ಫೋನ್ ಹಚ್ಚಿದವ್ರಿಗೆ. ಹಂಗ ಸದ್ಗುರುವಿನ ಟವರ್ ಅಂತಕ್ಕೆ ನಾವು ಹೋದ್ವಿ ಅಂತಂದ್ರೆ ಆ ಟವರ್ದ ವೈಬ್ರೇಷನ್, ಆ ಟವರ್ದ ಅವೇನಿರ್ತಾವಲ್ರಿ ಅವು ಕಾಂತಿಗಳು ನಮ್ಮ ಮ್ಯಾಗ ಪರಿಣಾಮ ಬೀರ್ತಾವ. ನಮ್ಮಲ್ಲಿ ಬದಲಾವಣೆ ಆಗ್ತದ. ಮಹಾತ್ಮರ ಉಪದೇಶ, ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣೆಯಿಂದ ನಮ್ಮ ಎಷ್ಟೋ ದೋಷಗಳೇನಕ್ಕವ ನಾಶ ಆಗ್ತವ. ಅದಕ್ಕೆ ಅವ್ರ ಸಂಪರ್ಕವನ್ನು ನಾವು ಏನು ಮಾಡ್ತಿರ್ಬೇಕ್ರಿ? ಮತ್ತ ಮಾಡ್ತಾ ಇರಬೇಕು. ನೋಡ್ರಿ, ಇಲ್ಲಿ ಹೇಳ್ತಾರೆ, ಜ್ಞಾನಿಯ ಸನ್ನಿಧಿಯಲ್ಲಿ ಹಾವು, ಮುಂಗುಲಿ, ಹುಲಿ, ಆಕಳು ಕೂಡಿ ಆಡುತ್ತವೆ. ಇದೆಲ್ಲವೂ ಜ್ಞಾನಿಯ ತಪಸ್ಸಿನ ಪ್ರಭಾವವು. ಯಾವತ್ತು ಶಾಸ್ತ್ರ ಪುರಾಣಗಳು ನೋಡ್ರಿ ಜ್ಞಾನಿಯ ಪಾದದ ಕೆಳಗೆ ಇರುವವು. ಈ ಶಾಸ್ತ್ರ, ಪುರಾಣ, ಆಧ್ಯಾತ್ಮ ಇವೆಲ್ಲ ಏನದಾವಲ್ಲ, ಜ್ಞಾನಿ ಕಾಲು ಕೆಳಗೆ ಬಿದ್ದಿರ್ತಾವ್ರಿ. ಅವನಂತೆ ಕೈಯೆಲ್ಲ ಇರ್ತಾವೆ. ವೇದ, ಉಪನಿಷತ್ ಎಲ್ಲ ಗುರುವಿನ ಬಾಯಿ ಒಳಗೆ ಕುಣಿದಾಡ್ತಿರ್ತಾವ್ರಿ. ಅದರ ಎಲ್ಲ ಸಾರವನ್ನು ತಿಳಿಸಿ ನಮ್ಮ ಬದುಕನ್ನು ಹಸನ ಮಾಡೋ ಶಕ್ತಿ ಸದ್ಗುರುವಿನಿಗೆ ಇರ್ತದ ಅಂತ ನೋಡ್ರಿ. ಇವರು ಬರಡು ಹಿಂಡಿಸುತ್ತಾರೆ, ಕೊರಡು ಚಿಗಿಸುತ್ತಾರೆ. ನೋಡ್ರಿ, ದೇವಾನುದೇವತರು ಇವರ ಮಾತಿಗೆ ಅಡ್ಡ ಬರುವುದಿಲ್ಲ. ಇವರು ಬರಡು ಹಿಂಡಿಸುತ್ತಾರೆ ಅಂದ್ರ ಗ್ವಾಡ್ ಎಮ್ಮಿ ಹಾಲು ಹಿಂಡಿಸ್ತಾರ. ಶಿವಾನಂದರು ಹಿಂಡಿಸೇ ಬಿಟ್ಟಿದ್ರು. ರಾಮದುರ್ಗ ರಾಜ ಬಂದಾಗ, ಬಳಗುಂದ್ರಾವ್ ದೇಶಪಾಂಡೆ ಬಂದಾಗ ಹಿಂಡಿ ಕೊಡ್ತಾರ. ಅವ್ರ ಮನೆಯಾಗಿ ಹೇಳಿದ್ರಂತ, ಹಾಲು ತೊಗೊಂಬರ್ರಿ,
ರಾಜರು ಬಂದಾರ ಹಾಲು ತೊಗೊಂಬರ್ರಿ ಅಂದ್ರಂತ. ಶಿವಾನಂದರು ಇಲ್ಲಪ್ಪ ಎಮ್ಮಿ ಬಿಚ್ಕೊಂಡು ಬಚ್ಕೊಂಡು ಏನಂತೀರಿ ನೀವು, ಹಿಂಡು ತಿರುದಿಲ್ಲಲ್ಲ ರತ್ನಾಕರ, ಹಿಂಡು ತಿರುದಿಲ್ಲಲ್ಲ ಆಕಳ ಏನಂತಾರ ಅದಕ್ಕೆ, ಬಚ್ಕೊಂಡೈತಿ ಅಂತಾರನ? ಹಾಂ ಹೇಳ್ರಿ, ನಗತಿರ್ಲ. ಎಮ್ಮಿ ಹಾಲು ಹಿಂಡುದು ಬಿಟ್ಟು ಅಂದ್ರೆ ಬಚ್ಕೊಂತ ಅಂತಾರಿಲ್ರಿ. ಹಾಂ ಬಿಚ್ಕೊಂತಂತಾರೋ ಬಚ್ಕೊಂತಂತಾರ? ಬಚ್ಕೊಂತ. ಹಂಗೆ ಆಕಳ ಬಚ್ಕೊಂಡೈತಪ್ಪ ಅಂದ್ಲದು. ಅಂದ್ಕೂಳೆ ಇವತ್ತು ಹಿಂಡ್ಲೇಬೇಕಾದಂದ್ರಂತ ಶಿವಾನಂದ ಅಜ್ಜಿ ಅವರು. ಅದು ಹಿಂಡಿರ ಹಾಲು ಹಿಂಡೇ ಬಿಡ್ತಂತ್ರಿ. ಅಂದ್ರೆ ಏನು ಅದರ ಅರ್ಥ ಇಲ್ಲಿ ಹೇಳ್ತಾರೆ ನೋಡ್ರಿ. ಅವರು ಬರಡು ಹಿಂಡಿಸುತ್ತಾರೆ, ಕೊರಡು ಚಿಗಿಸುತ್ತಾರೆ. ಕೊರಡು ಅಂತಂದ್ರೆ ಒಣಗಿ ಬಿದ್ದಿರ್ತಕ್ಕಂಥ ಕಟ್ಟಿಗೆ ತುಂಡಿರ್ತತಲ್ಲ, ಅದನ್ನು ನೆಲದಾಗ ತುರುಕಿ ನೀರು ಹಾಕಿಬಿಟ್ರೆ ಚಿಗದ ಬಿಡ್ತತ್ರಿ ಅವ್ರ ಆಶೀರ್ವಾದ ಇತ್ತಂದ್ರೆ. ಅಂದ್ರೆ ಅಂಥ ಶಕ್ತಿ ಜ್ಞಾನಿಯಲ್ಲಿ ಇರ್ತತಿ. ನೀನೊಲಿದರೆ ಕೊರಡು ಕೊನರುವುದು, ಬರಡು ಹಯನವುದು, ಕುರುಡಂಗೆ ಕಣ್ಣು ಕಾಣುವುದು. ಅದಕ್ಕೆ ಗುರು ಕೃಪಾತು ಮುಗಿತು ನೋಡ್ರಿ, ಏನು ಬೇಕಾದ ಸಿದ್ಧಿ ಆಗ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಇವರು ಬರಡು ಹಿಂಡಿಸುತ್ತಾರೆ, ಕೊರಡು ಚಿಗಿಸುತ್ತಾರೆ. ದೇವಾನುದೇವತರು ಇವರ ಮಾತಿಗೆ ಅಡ್ಡ ಬರುವುದಿಲ್ಲ. ನೋಡ್ರಿ, ಅವ್ರ ಮಾತನ್ನ ದೇವಾನುದೇವತೆಗಳು ತೆಗೆದು ಹಾಕುವುದಿಲ್ಲ. ಅವನು ಮುಟ್ಟಿದ ಜಲತೀರ್ಥ, ಮೆಟ್ಟಿದ ಸ್ಥಾನ ಪಾವನ ಕ್ಷೇತ್ರ, ನಿಂತ ಸ್ಥಾನವೇ ಕಾಶಿ. ನೋಡ್ರಿ, ಮನಸ್ಸು ಒಪ್ಪಿದ್ದೇ ಸುಮತ, ಬಾಯಿಯಿಂದ ನುಡಿದದ್ದೇ ಮಹಾಮಂತ್ರ, ಮುಕ್ತರಿರುವ ಸ್ಥಾನವೇ ಕೈಲಾಸ. ಆ ಗುರುವೇ ಪರಮಾತ್ಮನು, ಇವನ ನುಡಿಗಳನ್ನು ವೇದ ಆಗಮಗಳು ಆರಿಸಿಕೊಳ್ಳುತ್ತವೆ. ಬಲ್ಲಂತ ಉತ್ತಮ ಅಧಿಕಾರಿಗಳು ತ್ರಿಕರಣಪೂರ್ವಕವಾಗಿ ಅವನ ಬೋಧನೆಯನ್ನು ಸಿಕ್ಕಷ್ಟು ಸ್ವೀಕರಿಸಬೇಕು. ಅಂದರೆ ಜನ್ಮೋದ್ಧಾರವಾಗುವುದು. ಸಚ್ಚಿದಾನಂದವೇ ತಾನೆಂದು ತಿಳಿದುಕೊಂಡ ಯೋಗೀಶ್ವರನನ್ನು ವಂದಿಸು, ನಿಂದಿಸದಿರು. ನೋಡಿ ಏನು ಹೇಳ್ತಾರ, ಅವನು ಮುಟ್ಟಿದ ಜಲತೀರ್ಥ. ಜ್ಞಾನಿ ನೀರು ಮುಟ್ಟಿನಂದ್ರೆ ತೀರ್ಥ ಆಗ್ತದೆ, ಅಂದ್ರೆ ಪ್ರಸಾದ ಆಗ್ತದ ಅಂತ. ನೋಡ್ರಿ, ಮೆಟ್ಟಿದ ಸ್ಥಾನ ಪಾವನ ಕ್ಷೇತ್ರ. ಅವ ಯಾವ ಜಗದಾಗ ಅಡ್ಡಾಡ್ತಾನ ಜ್ಞಾನಿ, ಆ ಭೂಮಿ ಏನಕತಿ ಪಾವನ ಆಗ್ತದ. ನೋಡ್ರಿ, ನಿಂತ ಸ್ಥಾನವೇ ಕಾಶಿ ಕ್ಷೇತ್ರ. ಒಂದು ಕಡೆ ನಿಲೆಯಾಗಿ ನಿಂತಂದ್ರೆ ಅದು ಕಾಶಿ ಕ್ಷೇತ್ರ ಆಗಿ ನಿರ್ಮಾಣ ಆಗ್ತದ. ಅಂತ ಶಕ್ತಿಯಲ್ಲಿ ನಿರ್ಮಾಣ ಆಗ್ತದ ಅಂತ ಹೇಳ್ತಾರೆ ಶಿವಾನಂದರು. ಮನಸ್ಸು ಒಪ್ಪಿದ್ದೇ ಸುಮತ. ಅವ ಏನು ಒಪ್ಪುವಂತ ಅನ್ನೋದು ಆಗೇ ಬಿಡ್ತದ. ಬಾಯಿಯಿಂದ ನುಡಿದದ್ದೇ ಮಹಾಮಂತ್ರ. ಇದು ಹಿಂಗಾಕತ್ತೆ ಅಂದ್ರೆ ಅದು ಆಗೇತಿ ಇರ್ತದ್ರಿ, ಸುಳ್ಳಾಗೋದಿಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಆತ್ಮಾನಂದ ಅಜ್ಜ ಅವ್ರು ಏನಂದಾರ ಅವ್ರು ಕರೆನಾಗಿ ಅವ್ ನೋಡಂತ, ಒಂದೂ ಸುಳ್ಳಾಗಿಲ್ಲಂತ. ಅವರು ಯಾಕೆ ಮಾತು ಕರೆಯಾಕವು, ಕರೆ ನಂಬಿರ್ತಾರ ಅವರು. ಸತ್ಯ ಯಾಕೆ ನುಡಿತಾರ ಅವರು, ಸತ್ಯವನ್ನ ಅವಲಂಬಿಸಿರ್ತಾರ, ಸತ್ಯದ ಸಾಧನೆ ಮಾಡಿರ್ತಾರ. ನಮಗೂ ಯಾಕೆ ಕರೆ ಆಗೋದಿಲ್ಲ, ಅಸತ್ಯ ನಂಬಿರ್ತೇವೆ ನಾವು, ಸುಳ್ಳನ್ನು ನಂಬಿರ್ತೇವೆ ನಾವು. ಅದಕ್ಕೆ ನಮ್ಮ ಮಾತು ಕರೆ ಆಗೋದಿಲ್ಲ. ಅವರು ಸುಳ್ಳಾಗೋದಿಲ್ಲ, ನಮ್ಮ ಕರೆ ಆಗೋದು. ನಾವು ಹಿಂಗ ಅವ್ರ ಹಂಗ. ಅದಕ್ಕೆ ಇಲ್ಲಿ ಹೇಳ್ತಾರ, ಬಾಯಿಯಿಂದ ನುಡಿದದ್ದೇ ಮಹಾಮಂತ್ರ, ಮುಕ್ತರಿರುವ ಸ್ಥಾನವೇ ಕೈಲಾಸ. ಆ ಗುರುವೇ ಪರಮಾತ್ಮನು, ಅವನ ನುಡಿಗಳನ್ನು ವೇದ ಆಗಮಗಳು ಆರಿಸಿಕೊಳ್ಳುತ್ತವೆ. ನೋಡಿ, ವೇದ ಆಗಮಗಳನ್ನು ನಾವು ಬೆನ್ನ ಹತ್ತಿ ಹೋಗೋದಿಲ್ಲ, ವೇದ ಆಗಮಗಳ ಸದ್ಗುರುವಿನ ಬೆನ್ನ ಹತ್ತಿ ಬರ್ತಾವ. ಅವಿದ್ದಲ್ಲಿ ಎಲ್ಲ ಜ್ಞಾನ ಐತಿ, ಸರ್ವ ಐಶ್ವರ್ಯ ಐತಿ, ಸರ್ವ ಸಂಪತ್ತು ಐತಿ, ಎಲ್ಲ ದುಃಖ ನಾಶಕತೆ, ಪರಮಾನಂದ ಪ್ರಾಪ್ತಿ ಆಗ್ತದ. ಅದಕ್ಕೆ ಗುರುವಿನಂತೆ ಸಕಲ ಸಂಪತ್ತು ಅಡಕವಾಗಿರ್ತಾವ. ನೋಡ್ರಿ, ಗುರುವೇ ಪರಮಾತ್ಮನು, ಅವನ ನುಡಿಗಳನ್ನು ವೇದ ಆಗಮಗಳು ಆರಿಸಿಕೊಳ್ಳುತ್ತವೆ. ಬಲ್ಲಂತ ಉತ್ತಮ ಅಧಿಕಾರಿಗಳು ತ್ರಿಕರಣಪೂರ್ವಕವಾಗಿ, ನಮ್ಮಂತ ಅಧಿಕಾರಿಗಳು ತಿಳ್ಕೋಬೇಕು, ಗುರುವಿನ ಆಶ್ರಯ ಮಾಡ್ಬೇಕಂತಕ್ಕಂಥ ಹಂಬಲ ವ್ಯಕ್ತಿಗಳು ಏನ್ ಮಾಡಬೇಕು ಅಂತಾರ ಅವರು. ನೋಡ್ರಿ, ತ್ರಿಕರಣಪೂರ್ವಕವಾಗಿ ಅವರು ಸೇವೆ ಮಾಡಿಕೊಂಡು ಇರಬೇಕಂತ.
ತ್ರಿಕರಣಪೂರ್ವಕವಾಗಿ ಅಂದ್ರೆ ದೇಹದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಪರಿಪೂರ್ಣವಾಗಿ ಶುದ್ಧರಾಗಿ ಅಲ್ಲಿ ಸೇವಾ ಮಾಡಿಕೊಂಡು ಇರಬೇಕು ಅಂತ ಹೇಳ್ತಾರೆ. ತ್ರಿಕರಣಪೂರ್ವಕವಾಗಿ ಅವನ ಬೋಧನೆಯನ್ನು ಸಿಕ್ಕಷ್ಟು ಸ್ವೀಕರಿಸಬೇಕು. ಅಂದರೆ ಜನ್ಮೋದ್ಧಾರವಾಗುವುದು. ಅಂದ್ರೆ ನಮ್ಮ ಜನ್ಮ ಏನಕತಿ? ಉದ್ಧಾರಕತಿ, ಪಾವನ ಆಗ್ತದೆ ಅಂತ. ಸಚ್ಚಿದಾನಂದವೇ ತಾನೆಂದು ತಿಳಿದುಕೊಂಡ ಯೋಗೀಶ್ವರನನ್ನು ವಂದಿಸು, ನಿಂದಿಸದಿರು. ಅವನು ನಿನ್ನ ಹೊಗಳ, ಪುಣ್ಯ ಬರ್ತದ, ನಿಂದ ಮಾಡಬೇಡ. ಯಾರು ಮಹಾತ್ಮರನ್ನು ನಿಂದ ಮಾಡ್ತಾರ, ಯಾರು ಸಜ್ಜನರನ್ನು ನಿಂದ ಮಾಡ್ತಾರ, ಯಾರು ಸಾತ್ವಿಕರನ್ನು ನಿಂದ ಮಾಡ್ತಾರ, ಅವ್ರು ಏನಾಗ್ತಾರ ಅಂದ್ರೆ ನರಕಕ್ಕೆ ಹೋಗ್ತಾರ ಅಂತ. ಅವರ ಹಿಂದಿನ ಪಾಪ ಶೇಷಗಳೆಲ್ಲ ಅವ್ರಿಗೆ ಅಂಟ್ಕೊಂತಾವ, ನರಕದ ಕೂಪಕ್ಕೆ ಹೋಗ್ತಾರ. ಜ್ಞಾನಿಯನ್ನು ನಿಂದೆ ಮಾಡಿದ್ರ, ಜ್ಞಾನಿಗೆ ಹಿಂಸೆ ಕೊಟ್ರ, ಜನ್ಮ ಜನ್ಮಾಂತರ ನಾವು ನರಕದ ಫಲವನ್ನ ಉಣಬೇಕಾಗ್ತದೆ. ಅದಕ್ಕೆ ಶಿವಾನಂದಜ್ಜ ಅವ್ರು ಹೇಳ್ತಾರ, ಜ್ಞಾನಿಯನ್ನು ವಂದಿಸು, ಏನ್ ಮಾಡಬೇಡ, ನಿಂದೆ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತ ನಾವು ಏನೇನು ವಿಚಾರ ತಿಳ್ಕೊಂಡಿವಿ ಅಂತಂತಂದ್ರೆ, ಹೆಂಗೆ ನಮ್ಮಲ್ಲಿ ಸಂಸ್ಕಾರಗಳಿರ್ತಾವ, ಅವು ಜನ್ಮಕ್ಕೆ ಹೆಂಗೆ ಕಾರಣ ಆಗ್ತಾವ, ಆ ಸಂಸ್ಕಾರಗಳನ್ನು, ಆ ಕರ್ಮದ ಫಲಗಳನ್ನು ಜ್ಞಾನಿ ಹೆಂಗೆ ನೋಡ್ತಾನ ಅಂತಕ್ಕಂಥ ವಿಚಾರಗಳನ್ನು ನೋಡಿದ್ವಿ. ಮತ್ತು ಜ್ಞಾನಿ ಹೆಂಗೆ ನಿರ್ಲಿಪ್ತನಾಗಿರ್ತಾನ, ಜ್ಞಾನ ಪಡದಿಂದ ಅವನಲ್ಲಿ ಎಂಥ ಶಕ್ತಿಗಳು ನೆಲೆಸಿರ್ತಾವ ಅಂತಕ್ಕಂಥ ವಿಚಾರಗಳನ್ನು ನಾವಿವತ್ತು ಚಿಂತನೆ ಮಾಡಿದ್ವಿ. ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದೀವಿ ಅಂತಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೇವೆ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಕಲ ಸಾಧು ಸಂತ ಮಹಾರಾಜ್ ಕೂ ಜೈ.